ನಮ್ಮನ್ನು ನಮಗೆ ಪ್ರೀತಿ ಮಾಡ್ಕೊಳಕ್ಕೆ ಬಂದಿಲ್ಲ ಅಂತಂದಾಗ ಆ ಕೆಲಸ ಮಾಡೋದಕ್ಕೆ ಕೂಡ ನಾವು ಬೇರೆಯವ್ರ ಮೇಲೆ ಅವಲಂಬಿತವಾಗಿಬಿಡ್ತೀವಿ. ಆ ಜವಾಬ್ದಾರಿಯನ್ನು ಬೇರೆಯವ್ರ ಮೇಲೆ ವಹಿಸ್ಬಿಡ್ತೀವಿ. ಜಗತ್ತಲ್ಲಿ ಅವ್ರನ್ನೇ ಅವ್ರು ಪ್ರೀತಿಸ್ಕೊಳ್ಳೋಕೆ ಬರದೇ ಇರೋರು ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳೋಕೆ ಬರದೇ ಇರೋರಿಗೆ ಆ ಜವಾಬ್ದಾರಿ ವಹಿಸಿದ್ರೆ ಎಲ್ಲಿಂದ ಆ ಜವಾಬ್ದಾರಿ ನಿಭಾಯಿಸೋಕೆ ಸಾಧ್ಯ? ಅವ್ರು ನಿಭಾಯಿಸೋದಿಲ್ಲ. ಮತ್ತೊಬ್ರು ನೋಡ್ಕೊಂಡು ಹೋಗ್ತೀವಿ, ಮಗದೊಬ್ರು ನೋಡ್ಕೊಂಡು ಹೋಗ್ತೀವಿ. ಎಷ್ಟು ದೂರ ಅಂತ ಹೋಗೋಕೆ ಸಾಧ್ಯ? ನಾವು ನಮ್ಮ ಮನೆಯ ಬೀಗದ ಕೈನ ಜೋಪಾನ ಮಾಡೋಕೆ ಬರ್ತಾ ಇಲ್ಲ ಅಂತಂದಾಗ ಅದನ್ನು ಬೇರೆಯವ್ರ ಕೈಗೆ ಇಟ್ಬಿಡ್ತೀವಿ. ಏನು ಮರ್ತು ಬಿಡ್ತೀವಪ್ಪ ಅಂತಂದರೆ, ಜಗತ್ತಲ್ಲಿ ಬಹಳಷ್ಟು ಜನ ಅವ್ರ ಮನೆ ಬೀಗದ ಕೈನೇ ಕಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಥವ್ರ ಕೈಗೆ ಬೀಗದ ಕೈ ಇಟ್ಟಾಗ ಕಳ್ಕೊಂಡು ಬಿಡ್ತಾರೆ. ಒಂದು ಕೆಲವು ದಿನಗಳಾದಮೇಲೆ ನನ್ನ ಮನೆ ಒಳಗೆ ನನಗೆ ಹೋಗಬೇಕು ಅಂತ ಅನ್ನಿಸ್ದಾಗ ಅವ್ರ ಹತ್ರ ಹೋಗಿ ಬೀಗದ ಕೈ ಕೇಳಿದಾಗ ಅವ್ರ ಹತ್ರ ಇರೋದಿಲ್ಲ. ಜಗಳ ಮಾಡ್ತೀರಾ, ಫ್ರಸ್ಟ್ರೇಷನಲ್ಲಿ ಒಂದಷ್ಟು ಬೀಗದ ಕೈಗಳನ್ನ ಎತ್ತಿ ನಿಮ್ಮ ಕೈ ಕೊಟ್ಬಿಡ್ತಾರೆ. ಅದ್ರೊಳಗೆ ಗೊತ್ತಿರುತ್ತೆ ನಿಮಗೆ ನಿಮ್ಮ ಬೀಗದ ಕೈ ಅಲ್ಲಿಲ್ಲ ಅಂತ. ತಗೊಂಡು ಹೋಗ್ತೀರಾ, ಬೀಗಕ್ಕೆ ಹಾಕಿ 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 ಪ್ರಯತ್ನ ಪಡ್ತೀರಾ, ಬೀಗನೇ ಸೌದು ಹೋಗುತ್ತೆ. ಒಂದು ವೇಳೆ ಒಂದಿನ ನಿಮ್ಮ ಬೀಗದ ಕೈ ಸಿಕ್ಕರೂ ಆ ಬೀಗ ಓಪನ್ ಆಗೋದಿಲ್ಲ. ನಿರ್ವಸ್ತ್ರವಾದವನು ಬಟ್ಟೆ ಹಿಡ್ಕೊಂಡು ಎಲ್ಲರಿಗೂ ತಗೋ ಅಂತ ಓಡಾಡ್ತಾ ಇರಬೇಕಾದ್ರೆ ಅವನಿಂದ ಫಸ್ಟ್ ದೂರ ಓಡೋಗ್ಬೇಕು. ಆದರೆ ನಾವು ಅವನ್ನ ನೋಡೋದಿಲ್ಲ, ಬಟ್ಟೆನ ನೋಡ್ತೀವಿ, ಬಟ್ಟೆ ಮೇಲೆ ಆಸೆ ಬೀಳ್ತೀವಿ. ತಪ್ಪು. ನಿಮ್ಮನ್ನು ಪ್ರೀತಿಸೋ ಜವಾಬ್ದಾರಿನ ನೀವು ತಗೊಳ್ಳಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ಕಲೀರಿ. ನೀವು ಜಗತ್ತಿಗೆ ಹೇಳ್ಕೊಡ್ತಾ ಇದ್ದೀರಾ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ. ಯೋಚನೆ ಮಾಡಿ.